ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಸಂಬಂಧದಲ್ಲಿ ಮುಂದೆ ಏನಾಗಲಿದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನಿಮಗೆ ಪರ್ಸ್ನಲಾಗಿ ಟ್ಯಾರೋಟ್ ಕನ್ಸಲ್ಟೇಷನ್ ತೊಗೊಳ್ಬೇಕು ಅಥವಾ ಪೆಂಡುಲಮ್ ಕನ್ಸಲ್ಟೇಷನ್ ಇರ್ಬೋದು ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಚಾನಲ್ ಮುಖಾಂತರ ಅಂದರೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ಯಾರಾದರೂ ಈ ಒಂದು ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನೋಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಯಾರೆಲ್ಲ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಬ್ಯೂಟಿಫುಲ್ಲಾಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತಿದ್ದೀರಾ, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇತ್ತೀಚಿನ ದಿನದಲ್ಲಂತೂ ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ಕಮೆಂಟ್ಸ್ಗಳನ್ನ ನೀವು ಮಾಡ್ತಾ ಇದ್ದೀರಾ. ರಿಯಲಿ ಆ ಕಮೆಂಟ್ಸ್ನೆಲ್ಲದನ್ನು ನಾನು ನೋಡ್ತೀನಿ, ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೀನಿ. ರಿಯಲಿ ನಂಗೆ ಅದು ಖುಷಿ ಆಗುತ್ತೆ ಆ ಒಂದು ಕಮೆಂಟ್ಸ್ಗಳನ್ನೆಲ್ಲ ನೋಡುವಾಗ. ಥ್ಯಾಂಕ್ ಯು ಸೋ ಮಚ್. ನಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಇವಾಗ. ಓಕೆ, ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಯಾವೊಂದು ವ್ಯಕ್ತಿ ಮೇಲೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ ನಾನು ಪ್ಲೇ ಮಚ್ಚಿದಾಗ ಅದಕ್ಕೂ ಮುಂಚೆನೇ ಆ ವ್ಯಕ್ತಿ ಫೋಟೋ ಇದ್ದರೆ ನೋಡಿ ಅಥವಾ ಅವ್ರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಈ ಒಂದು ಸಂಬಂಧದಲ್ಲಿ ಈ ಒಂದು ಪ್ರೀತಿಯಲ್ಲಿ ಮುಂದೆ ಏನಾಗಬೇಕು ಅಂತಿದೆ, ಏನಾಗ್ತಾ ಇದೆ ಅಂಥೇಳಿ ಚೆಕ್ ಮಾಡೋಣ. ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ರಿಸನೇಟ್ ಆಗುತ್ತೆ. ಬ್ರೇಕಪ್ ಸಿಚುವೇಷನಲ್ಲಿ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಏನು ಸಪ್ರೇಷನಲ್ಲಿರೋರಿಗೆ ಅಥವಾ ಆಲ್ರೆಡಿ ಮ್ಯಾರಿಡ್ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ಈ ಒಂದು ರೀಡಿಂಗ್ ರೆಸನೇಟ್ ಆಗುತ್ತೆ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಅಥವಾ ಈ ಒಂದು ರೀಡಿಂಗ್ನ ಯಾವ ವ್ಯಕ್ತಿ ಮೇಲೆ ನೋಡ್ತಿದ್ದೀರಾ ಆ ವ್ಯಕ್ತಿ ಹೆಸರನ್ನು ಹೇಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೈಂಡಲ್ಲಿ ಅಥವಾ ನೀವು ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ನಿಮ್ಮ ಸಂಬಂಧದಲ್ಲಿ ಮುಂದೆ ಏನಾಗಲಿದೆ, ಏನಾಗಬೇಕಂತ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರು ಈ ಒಂದು ರಿಲೇಷನ್ಶಿಪ್ಪಿಂದ ಸಪ್ರೇಟ್ ಆಗಬೇಕು, ದೂರ ಆಗಬೇಕು ಅಂತ ಬಯಸ್ತಾ ಇದ್ದೀರಾ. ಎಸ್, ಆದರೆ ಸಪ್ರೇಟ್ ಆಗ್ತಾ ಇಲ್ಲ, ಮತ್ತೆ ಒಂದಾಗ್ತಾನೇ ಇದ್ದೀರಾ. ಸಿಚುಯೇಷನ್ ಮತ್ತೆ ನಿಮ್ಮನ್ನು ಒಂದು ಮಾಡಿಸ್ತಾ ಇದೆ. ನೀವೆಷ್ಟು ಪ್ರಯತ್ನ ಪಟ್ಟರು ಈ ವ್ಯಕ್ತಿಯಿಂದ ದೂರ ಆಗಬೇಕಂತ ಪ್ರಯತ್ನ ಪಟ್ಟರು, ಸಿಚುಯೇಷನ್ ಸಂದರ್ಭ ನಿಮ್ಮನ್ನು ಮತ್ತೆ ಮತ್ತೆ ಒಂದು ಮಾಡಿಸ್ತಾನೇ ಇದೆ. ಓಕೆ, ಈ ಒಂದು ವ್ಯಕ್ತಿಯಿಂದ ಸಾಕಷ್ಟು ನೋವನ್ನ ತಿಂದಿದ್ದೀರಾ ನೀವು. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀರಾ, ಬೇಡಪ್ಪ ಈ ವ್ಯಕ್ತಿ ಜೊತೆ ನನ್ನ ಲೈಫನ್ನು ನಾನು ಲೀಡ್ ಮಾಡೋದು ಬೇಡ, ನನ್ನಷ್ಟಕ್ಕೆ ನನ್ನ ಜೀವನನ ನಾನು ನೋಡ್ಕೊಳ್ಳೋಣ ಅಂತ ಹೇಳಿ. ಬಟ್ ಆದರೆ ಇಲ್ಲಿ ಆಗ್ತಾ ಇಲ್ಲ. ಸಮಾಜಕ್ಕೆ ಹೆದರುತ್ತಾ ಇದ್ದೀರಾ. ಓಕೆ, ಆ ವ್ಯಕ್ತಿಗೂ ಕೂಡ ನಿಮ್ಮಿಂದ ದೂರ ಆಗಬೇಕು ಅನ್ನೋವಂಥದ್ದು ಆ ವ್ಯಕ್ತಿಯ ಮನಸ್ಸಲ್ಲೂ ಕೂಡ ಇದೆ. ಓಕೆ, ಸೊ ಆ ವ್ಯಕ್ತಿ ನಿಮಗೆ ಮನಸ್ಸು ಬಿಟ್ಟು ಅಂದರೆ ಮನಸ್ಸಲ್ಲಿರೋದನ್ನು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಇಲ್ಲಿ ಕೆಲವೊಬ್ಬರು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ನ ಮೀಟ್ ಮಾಡಬೇಕು, ಅವರನ್ನು ಮತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕರ್ಕೊಂಬರಬೇಕು ಅಂತೇಳಿ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ. ಬಟ್ ಅವರು ತುಂಬಾ ಹಠ ಮಾಡ್ತಾ ಇದ್ದಾರೆ. ಇಲ್ಲಿ ಅವರದ್ದೇ ಆಗಬೇಕು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ನಂದೇ ನಡಿಬೇಕು, ಈ ರಿಲೇಷನ್ಶಿಪ್ಪಲ್ಲಿ ನಾನು ಹೇಳಿದ್ದೇ ಆಗಬೇಕು ಅನ್ನೋವಂಥದ್ದು. ಓಕೆ,
ತುಂಬ ಈಗೋ ಪರ್ಸ್ನಾಲಿಟಿ ಅಥವಾ ಸಿಟ್ಟು ಅಥವಾ ಹಠ ಕಾಣಿಸ್ತಾ ಇದೆ ಇಲ್ಲಿ. ಈ ಪ್ರೀತಿಯಲ್ಲಿ ಅಥವಾ ಈ ಒಂದು ಸಂಬಂಧದಲ್ಲಿ ಮುಂದೆ ಏನೋ ಒಂದು ಬದಲಾವಣೆ ಅನ್ನುವಂಥದ್ದು ಆಗ್ತಾ ಇದೆ. ಇನ್ನೇ ಪಾಸಿಟಿವ್ ವೇ ಎಲ್ಲಾದರೂ ಇರ್ಬೋದು, ನೆಗೆಟಿವ್ ವೇ ಅಲ್ಲೂ ಇರ್ಬೋದು. ಏನೋ ಒಂದು ಚೇಂಜಸ್ ಬರ್ತಿದೆ ಅಂತಲೇ ಹೇಳ್ಬೋದು ಈ ಒಂದು ಪ್ರೀತಿಯಲ್ಲಿ. ತುಂಬ ಆಲೋಚನೆಗಳು ಇದೆ, ತುಂಬ ಥಾಟ್ಸ್ಗಳು ಬರ್ತಿದೆ ಈ ಪ್ರೀತಿ ಅಥವಾ ಈ ಸಂಬಂಧದಲ್ಲಿ ಏನು ಮಾಡಬೇಕು ಅಂತ ಹೇಳಿ. ನಿಮಗೆ ಕನ್ಫ್ಯೂಷನ್ ಮೈಂಡ್ ಕೂಡ ಇದೆ. ಇಲ್ಲಿ ಕೆಲವೊಬ್ರು 2 ದೋಣಿ ಮೇಲೆ ಕಾಲಿಡೋದು ಅಂಥೇಳಿ ಮಾಡ್ಕೊಂಡಿದ್ದೀರಾ. ಇಲ್ಲಿ ಕೆಲವೊಬ್ರು ಈ ಸಂಬಂಧನೇ ಬೇಡ ಅಂತೇಳಿ ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಅಲ್ಲೂ ನಿಮಗೆ ಕೆಲವೊಬ್ಬರಿಗೆ ಡೌಟ್ ಇದೆ, ನಾನು ಕೆರಿಯರಲ್ಲಿ ಮುಂದುವರೆದ್ರೆ ನನಗಿದು ಒಳ್ಳೇದಾಗತ್ತಾ, ಈ ದಾರಿ ನನಗೆ ನನ್ನ ಲೈಫಲ್ಲಿ ಸಕ್ಸಸ್ ಆಗುತ್ತಾ ಅಂಥೇಳಿ. ಡೆಫಿನೆಟ್ಲಿ ಇಲ್ಲಿ ತುಂಬ ಜನ ಮಲ್ಟಿ ಟ್ಯಾಲೆಂಟೆಡ್ ಇದ್ದೀರಾ. ತುಂಬಾ ನಿಮ್ಮ ಮೈಂಡ್ ಅಥವಾ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮಲ್ಲಿ ವಿಲ್ ಪವರ್ ಜಾಸ್ತಿ ಇದೆ. ಸೊ ನಿಮ್ಮ ಮೈಂಡಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿಕೊಂಡು ನಿಮ್ಮ ಲೈಫನ್ನು ಲೀಡ್ ಮಾಡಬೇಕಂತ ಇದ್ದೀರಾ, ಡೆಫಿನೆಟ್ಲಿ ಮುಂದುವರಿರಿ ಅಂತ ಹೇಳ್ಬೋದು. ಓಕೆ, ಸೊ ಸಕ್ಸಸ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಕೆಲವೊಬ್ಬರು ನಿಮ್ಮ ಪ್ರೀತಿ ಜೀವನದಲ್ಲಿ ಇರ್ಬೋದು ಅಥವಾ ಈ ಒಂದು ಸಂಬಂಧದಲ್ಲಿ ನ್ಯೂ ಬಿಗಿನಿಂಗ್ ತಾಳ್ತಾ ಇದೆ ಅಂತಲೇ ಹೇಳ್ಬೋದು. ಅಥವಾ ಹೊಸ ಪ್ರೀತಿ ನಿಮ್ಮನ್ನು ಹುಡ್ಕೊಂಬರ್ತಿದೆ ಅಂತಲೇ ಹೇಳ್ಬೋದು. ಅಥವಾ ನಿಮ್ಮ ಪರ್ಸನ್ನೇ ನಿಮ್ಮ ಹತ್ರ ವಾಪಸ್ ಅವರ ತಪ್ಪನ್ನು ಒಪ್ಕೊಂಡು ನಿಮ್ಮ ಹತ್ರ ವಾಪಸ್ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಟೋಟಲಿ ನಿಮ್ಮ ಒಂದು ಸಂಬಂಧದಲ್ಲಿ ಒಂದು ಬದಲಾವಣೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ತುಂಬ ಫ್ರೆಂಡ್ಲಿ ಪರ್ಸನ್, ತುಂಬ ಹೆಲ್ಪಿಂಗ್ ನೇಚರ್ ಇದೆ. ನಿಮಗಿರ್ಬೋದು, ನಿಮ್ಮ ಪರ್ಸನಿಗಿರ್ಬೋದು. ತುಂಬ ಕೇರಿಂಗ್ ಇದ್ದಾರೆ, ತುಂಬ ಇನೋಸೆಂಟ್ ಇದ್ದಾರೆ. ಅಥವಾ ನೀವಿರ್ಬೋದು ಇನೋಸೆಂಟ್. ಇಲ್ಲಿ ಆ ಇನೋಸೆನ್ಸನ್ನೇ ತುಂಬ ಮಿಸ್ಯೂಸ್ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಆಲ್ರೆಡಿ ಮದುವೆ ಆಗಿರೋರಿಗೆ ಹಸ್ಬೆಂಡ್ ಅಥವಾ ವೈಫ್ ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ ತುಂಬ ವರ್ಷಗಳಿಂದ, ತುಂಬ ದಿನಗಳಿಂದ. ಬಟ್ ಆ ಪ್ರಾಬ್ಲಮ್ಸನ್ನೆಲ್ಲ ಫೇಸ್ ಮಾಡಿಕೊಂಡು ನಿಮ್ಮ ಕೆರಿಯರ್ ವಿಷಯದ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಎಸ್, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಒಂದು ಲೈಫಲ್ಲಿ ಸಪೋರ್ಟ್ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಆ ಸಪೋರ್ಟಿವ್ ಏನು ನಿಮಗೆ ನೀವು ಮಾಡೋ ಕೆಲಸಕ್ಕೆ ಸಪೋರ್ಟ್ ಅನ್ನೋದು ಬೇಕಾಗಿದೆ, ಅದಿಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲಿಂದ ಇರ್ಬೋದು, ಅಥವಾ ನೀವು ನಂಬಿರೋ ಅಂಥ ವ್ಯಕ್ತಿಯಿಂದ ಸಿಗ್ತಾ ಇಲ್ಲ. ಸೊ ಅದರಿಂದ ನೀವು ತುಂಬಾ ಡಿಪ್ರೆಸ್ ಆಗ್ತಿದ್ದೀರಾ. ನಿಮ್ಮನ್ನು ನೀವು ಕುಗ್ಗಿಸ್ತಾ ಇದ್ದೀರಾ, ಓ ನನ್ನ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳಿ. ಓಕೆ, ಡೋಂಟ್ ವರಿ, ನಿಮಗೆ ಅಷ್ಟು ವಿಲ್ ಪವರ್ ಇದೆ. ನಿಮಗೆ ಯಾರಿದ್ರೂ ಯಾರಿಲ್ಲದಿದ್ರೂ ನಿಮ್ಮ ಲೈಫನ್ನು ಲೀಡ್ ಮಾಡೋ ಕೆಪಾಸಿಟಿ ನಿಮಗಿದೆ. ಓಕೆ, ಸೊ ಅಷ್ಟೊಂದು ಯೋಚನೆ ಮಾಡಬೇಡಿ. ಓಕೆನಾ. ಇಲ್ಲಿ ಎಸ್ ಲೆಟರ್ನ ಪ್ರೆಸೆನ್ಸ್ ಇದೆ, ಡಿ ಲೆಟರ್, ಕೆ, ಹೆಚ್, ಪಿ, ವೈ, ಯು, ವಿ, ಓಕೆ, ಎಮ್, ಎನ್, ಎಲ್ ಲೆಟರ್ ಅವರ ಪ್ರೆಸೆನ್ಸ್ ಕಾಣಿಸ್ತಾ ಇದೆ. ಓಕೆ, ಈ ಪ್ರೀತಿ ಅನ್ನೋವಂಥದ್ದು ಎಲ್ಲ ಸುಳ್ಳು, ಏನೂ ಇಲ್ಲ ಲೈಫಲ್ಲಿ, ಇದೆಲ್ಲ ಬರೀ ಸುಳ್ಳು ಅನ್ನೋವಂಥದ್ದು ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಅಥವಾ ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಬರ್ತಾ ಇರ್ಬೋದು. ಪ್ರೀತಿ ಎಲ್ಲ ಸುಮ್ಮನೆ ಇದು. ಈ ಪ್ರೀತಿಯಿಂದ ನಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ, ನೋವು ತಿನ್ನಬೇಕಾಗತ್ತೆ ಅನ್ನೋವಂಥದ್ದು ನಿಮಗೀಗ ಇತ್ತೀಚಿನ ದಿನದಲ್ಲಿ ಆ ಥರ ಫೀಲ್ ಆಗ್ತಾ ಇರ್ಬೋದು. ಓಕೆ, ಇಲ್ಲಿ
ಎಸ್, ಏನೋ ಒಂದು ಚೇಂಜಸ್ ಅನ್ನೋವಂಥದ್ದು ಆ ಒಂದು ಎನರ್ಜಿ ಯಾವಾಗಿಂದ ಬರ್ತಾ ಇದೆ. ನಿಮ್ಮ ಒಂದು ಪ್ರೀತಿ ಸಂಬಂಧದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ. ಓಕೆ, ಸೊ ಟ್ಯಾರೋಯಿಂದ ಏನಂತ ಹೇಳಿ ಚೆಕ್ ಮಾಡೋಣ. ಎಸ್, ನಿಮ್ಮ ಲವ್ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ ಎಲ್ಲದು ಎಂಡ್ ಆಗ್ತಾ ಇದೆ. ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದು ಬರ್ತಾ ಇದೆ. ಓಕೆ, ನೀವು ಇಷ್ಟು ದಿನ ಏನು ನೋವು ತಿಂತಾಯಿದ್ರಿ ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವಿಲ್ಲಿ ಎಂಡ್ ಮಾಡಿ ನಿಮ್ಮ ಲೈಫ್ ಮೇಲೆ ನೀವು ಕಾನ್ಸಂಟ್ರೇಟ್ನ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಲೈಫ್ ಮೇಲೆ ನೀವು ಯಾರೆಲ್ಲ ಈ ಥರ ಒಂದು ಯೋಚನೆ ಮಾಡ್ತೀರಾ, ನಿಮ್ಮ ಲೈಫ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಏನು ನಿಮ್ಮ ಕೆರಿಯರ್ ಬಗ್ಗೆ ಫೋಕಸ್ ಮಾಡಬೇಕು, ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಬೇಕಂತ ಯಾರು ಅಂದ್ಕೊಳ್ತಿದ್ದೀರಾ, ಡೆಫಿನೆಟ್ಲಿ ನಿಮಗೆ ಆ ಒಂದು ದಾರಿ ಸಕ್ಸಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ತುಂಬ ವರ್ಷಗಳಿಂದನೇ ನೀವು ನೋವು ತಿಂತಾ ಬಂದಿದ್ದೀರಾ. ಕೆಲವೊಬ್ರಿಗೆ 1 ವರ್ಷದಿಂದನೂ ಈ ಒಂದು ನೋವನ್ನ ತಿಂತಿರ್ಬೋದು. ಅದಕ್ಕೂ ಮುಂಚೆಯಿಂದನೂ ನೀವು ನೋವು ತಿಂತಾ ಬರ್ತಿದ್ದೀರಾ. ಇಲ್ಲಿ ಥರ್ಡ್ ಪಾರ್ಟಿಯಿಂದ ತುಂಬಾ ನೋವು ತಿಂತಾ ಇದ್ದೀರಾ. ಓಕೆ, ಇಲ್ಲಿ ಸಡನ್ನಾಗಿ ನಿಮ್ಮ ಲವ್ ಲೈಫಲ್ಲಿ ಅಥವಾ ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಸಡನ್ನಾಗಿ ಎಂಟ್ರಿ ಆಗಿರುವಂಥದ್ದು. ಅವರು ಏನು ಹೇಳ್ಬೋದು, ಕೆಲವೊಬ್ಬರು ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು ಥರ್ಡ್ ಪಾರ್ಟಿ ಅಂತ ಹೇಳಿ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಿರೋವಂಥ ವ್ಯಕ್ತಿ, ಅಂದರೆ ನಿಮಗೆ ಪರಿಚಯನೇ ಇಲ್ಲದಿರೋವಂಥ ವ್ಯಕ್ತಿನೂ ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ಸಂಬಂಧದಲ್ಲಿ ಇರುವ ಹಾಗೆ ಕಾಣಿಸ್ತಾ ಇದೆ. ಎಸ್, ಇಲ್ಲಿ ತುಂಬಾ ಭಯ ಪಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಒಂದು ಸ್ಟೆಪ್ ತಗೊಳ್ಲಿಕ್ಕೆ ನೀವೇ ಭಯ ಪಡ್ತಾ ಇದ್ದೀರಾ. ಇಲ್ಲಿ ಏನಾಗ್ಬಿಡತ್ತೋ ಏನೋ, ಇಲ್ಲಿ ಯಾರ್ದು ಸಪೋರ್ಟ್ ಇಲ್ಲ ಅಂತ ಹೇಳಿ ನಿಮಗೆ ಇಲ್ಲಿ ಭಯ ಪಡ್ತಾ ಇದ್ದೀರಾ. ನಮ್ಮ ಲೈಫನ್ನು ಮುಂದೆ ಹೇಗೆ ಲೀಡ್ ಮಾಡಬೇಕು, ಏನಾಗ್ಬಿಡತ್ತೋ ಏನೋ, ಇಲ್ಲಿ ಈ ವ್ಯಕ್ತಿನ ಬಿಟ್ಬಿಟ್ರೆ, ಇಲ್ಲಿ ಆಲ್ರೆಡಿ ಮದುವೆ ಆಗಿರೋರಿಗೆ ಈ ಫೀಲ್ ಆಗ್ತಾ ಇರ್ಬೋದು, ಈ ಹಸ್ಬೆಂಡನ್ನ ಬಿಟ್ಬಿಟ್ರೆ ಅಥವಾ ವೈಫ್ನ ಬಿಟ್ಬಿಟ್ರೆ ನನ್ನ ಲೈಫ್ ಮುಂದೆ ಹೇಗಿರ್ಬೋದು, ಏನಾಗ್ಬಿಡತ್ತೋ, ಚೇಂಜಸ್ ಆಗ್ಬಿಡತ್ತಾ, ಅಥವಾ ಲೈಫಲ್ಲಿ ಏನಾದರೂ ಸ್ಪಾಯ್ಲ್ ಆಗ್ಬಿಡತ್ತಾ, ಸಮಥಿಂಗ್ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಒಂದು ರಿಲೇಷನ್ಶಿಪ್ಪಲ್ಲಿ. ನೀವು ಸಪ್ರೇಟ್ ಆಗಿಬಿಟ್ರೆ ಏನಾಗ್ಬಿಡತ್ತೋ ನನ್ನ ಲೈಫಲ್ಲಿ ಅಂತ ಹೇಳಿ. ಓಕೆ, ಸೊ ಡೋಂಟ್ ವರಿ. ಇಲ್ಲಿ ತುಂಬ ಜನ ಪ್ರೇ ಮಾಡ್ತಿದ್ದೀರಾ ದೇವ್ರ ಹತ್ರ ಈ ಒಂದು ರಿಲೇಷನ್ಶಿಪ್ ಆಗಿ ವಿಷಯದಲ್ಲಿ, ಅಥವಾ ನಿಮ್ಮ ಲೈಫಲ್ಲಿ ಏನು ನೋವು ತಿಂತಿದ್ರೆ ಅದ್ರ ರಿಲೇಟೆಡಲ್ಲಿ ತುಂಬ ದೇವ್ರ ಹತ್ರ ಪ್ರೇ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೀವು ನೈಟ್ ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇಲ್ಲ, ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಅಷ್ಟು ಡಿಪ್ರೆಸ್ ಆಗಿದ್ದೀರಾ. ಈ ಒಂದು ರಿಲೇಷನ್ಶಿಪ್ ಆಗೇ ನೀವು ತುಂಬಾ ಫೋಕಸ್ಡ್ ಆಗಿ ಟೆನ್ಷನ್ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಏಂಜಲ್ಸಿಂದ ಈ ಒಂದು ಸಂಬಂಧಕ್ಕೆ ಅಥವಾ ಈ ಒಂದು ಸಿಚುವೇಶನ್ಗೆ ಏನು ಗೈಡೆನ್ಸ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂಥೇಳಿ ಬರ್ತಾ ಇದೆ. ಇನ್ನೂ ಸ್ವಲ್ಪ ಈ ಒಂದು ಸಿಚುವೇಶನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾಕೆ ಈ ಥರ ಆಗ್ತಿದೆ ನಿಮ್ಮ ಲೈಫಲ್ಲಿ, ಯಾರಿಂದ ಈ ಥರ ಆಗ್ತಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಓಕೆ, ಪೀಸ್ಫುಲ್ ರಿಸಲ್ಯೂಷನ್, ದ ಸಿಚುವೇಶನ್ ವಿಲ್ ಇಂಪ್ರೂವ್. ಓಕೆನಾ, ಇದೇ ಸಿಚುವೇಶನ್ ನಿಮ್ಮ ಲೈಫ್ ಲಾಂಗ್ ಇರಲ್ಲ. ಈ ಒಂದು ಸಿಚುವೇಶನಿಂದ ನೀವು ಹೊರಗೆ ಬರ್ತೀರಾ. ಬಟ್ ಇಲ್ಲಿ ಕೆಲವೊಬ್ಬರಿಗೆ ಹೆಲ್ಪ್ಫುಲ್ ಪೀಪಲ್, ಎಸ್ ನೋಡಿ ಇಲ್ಲಿ ಇಟ್ಸ್ ಅಪ್ ಟು ಯು. ಓಕೆ, ಸೊ ಇಲ್ಲಿ ಕೆಲವೊಬ್ಬರಿಗೆ ಹೆಲ್ಪ್ ಬೇಕಾಗಿದೆ, ಕೆಲವೊಬ್ಬರು ಅಂದರೆ ಬೇರೆಯವರ ಒಂದು ಹೆಲ್ಪ್ ಬೇಕಾಗಿದೆ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿರ್ಬೋದು. ಲಿಸನ್ ಟು ಯುವರ್ ಇಂಟ್ಯೂಷನ್. ಓಕೆ, ನಿಮ್ಮ ಇಂಟ್ಯೂಷನ್ ನಿಮಗೆ ಏನು ಹೇಳ್ತಿದೆ ಅಂಥೇಳಿ ಥಿಂಕ್ ಮಾಡಿ. ಓಕೆನಾ, ನಿಮ್ಮ ಇನ್ನರ್ ವಾಯ್ಸ್ ಇರ್ಬೋದು, ಅಥವಾ ನಿಮಗೆ ಅವಾಗವಾಗ ನಿಮಗೆ ಅನಿಸುತ್ತೆ ನೀವೇನು ಮಾಡಬೇಕು, ಅಥವಾ ನಿಮ್ಮ ಲೈಫಲ್ಲಿ ಏನು ದಾರಿ ತೊಗೊಂಡ್ರೆ ನಿಮ್ಮ ಲೈಫಲ್ಲಿ ಚೆನ್ನಾಗಿರ್ತೀರಾ, ಯಾವ ದಾರಿಲಿ ಹೋದರೆ ಚೆನ್ನಾಗಿರ್ತೀರಾ ಅಂಥೇಳಿ ನಿಮಗೆ ಅವಾಗವಾಗ ಅನಿಸುತ್ತೆ, ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ. ಬಟ್ ನೀವು ಅದ್ರ ಬಗ್ಗೆ ಫೋಕಸ್ ಮಾಡಲ್ಲ. ಇಷ್ಟೇ ಬಿಡು, ಯೋಚನೆ ಮಾಡ್ತೀರಾ, ಇಷ್ಟೇ ಬಿಡು ನನ್ನ ಲೈಫ್ ಅಂತ ಹೇಳಿ ಮತ್ತೆ ನೀವೇನು ಮಾಡ್ತೀರಾ, ಹಳೆಯ ಯೋಚನೆಗಳನ್ನೇ ಅಥವಾ ಈ ರಿಲೇಷನ್ಶಿಪ್ ಬಗ್ಗೆನೇ ಯೋಚನೆ ಮಾಡ್ಕೊತ ಕೂತ್ಕೊಂಡಿರ್ತೀರಾ. ಓಕೆ, ಸೊ ಇಲ್ಲಿ ಕೆಲವೊಬ್ಬರಿಗೆ ಹೆಲ್ಪ್ಫುಲ್ ಪೀಪಲ್ ಸಪೋರ್ಟ್ ಮಾಡಲಿಕ್ಕೆ ಒಬ್ಬರು ಜನ ಬೇಕಾಗಿದೆ. ಇಲ್ಲಿ ನಿಮಗೆ ಸಪೋರ್ಟ್ ಇಲ್ಲದೇ ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಸ್ಟೆಪ್ ತೊಗೊಳ್ಲಿಕ್ಕೂ ಆಗ್ತಾ ಇಲ್ಲ ಇಲ್ಲಿ. ಓಕೆನಾ, ಸೊ ಇಲ್ಲಿ ತುಂಬ ಜನಕ್ಕೆ ಏನು ಮಾಡಬೇಕಂತೇಳಿ ಕನ್ಫ್ಯೂಷನ್ ನಡೀತಿದೆ. ಲೈಫಲ್ಲಿ ಹೇಗಿರಬೇಕು, ಅಥವಾ ಈ ಒಂದು ರಿಲೇಷನ್ಶಿಪ್ಪಾಗಿ ಏನು ಮಾಡಬೇಕು, ಅಥವಾ ಏನು ಟೋಟಲಿ ನಿಮ್ಮ ಲೈಫಲ್ಲಿ ಏನು ಮಾಡಬೇಕಂತಲೇ ಕನ್ಫ್ಯೂಷನ್ ನಡೀತಾ ಇದೆ ಇಲ್ಲಿ. ಓಕೆನಾ, ಸೊ ಕೆಲವೊಬ್ರಿಗೆ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ಬೇಕಾ ಅಥವಾ ರಿಲೇಷನ್ಶಿಪ್ಪನ್ನು ಬಿಟ್ಬಿಡ್ಬೇಕಾ ಅನ್ನುವಂಥ ಗೊಂದಲನೂ ಕಾಣಿಸ್ತಾ ಇದೆ ಇಲ್ಲಿ. ಇಟ್ಸ್ ಅಪ್ ಟು ಯು. ನಿಮಗೇನು ಅನ್ನಿಸ್ತಾ ಇದೆ ನೋಡಿ ಇಲ್ಲಿ. ಲಿಸನ್ ಟು ಯುವರ್ ಇಂಟ್ಯೂಷನ್. ಓಕೆನಾ, ಕಮ್ಯುನಿಕೇಟ್ ಕ್ಲಿಯರ್ಲಿ.
ಮಾತಾಡಿ, ಚೆನ್ನಾಗಿ ಸರಿಯಾಗಿ ಮಾತಾಡಿ. ನಿಮ್ಮ ಪರ್ಸನ್ ಜೊತೆ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿರ್ಬೋದು. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತೇಳಿ ಬರ್ತಾ ಇದೆ ಇಲ್ಲಿ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ನಿಮಗೇನು ಹೇಳ್ತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ಇಟ್ಸ್ ಅಪ್ ಟು ಯು. ಇದು ನಿಮ್ಮ ಮೇಲೆ ಬಿಟ್ಟಿರೋ ಅಂಥದ್ದು. ಈ ನಿರ್ಧಾರ, ನೀವು ಈ ರಿಲೇಷನ್ಶಿಪ್ ಬಗ್ಗೆ ಏನು ನಿರ್ಧಾರ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಓಕೆ, ನಿಮ್ಮ ಲೈಫ್ ಹೇಗಿರಬೇಕು, ಹ್ಯಾಪಿಯಾಗಿರಬೇಕು ಅಂತಿದ್ರೆ ಅಥವಾ ನೋವಲ್ಲೇ ಇರಬೇಕಂತಿದೆ, ಯಾವ್ದು ನಿಮಗೆ ನಿಮ್ಮ ಮನಸ್ಸಿಗೆ ಬೇಕಾಗಿದೆ ಅಥವಾ ನಿಮ್ಮ ಲೈಫಿಗೆ ಏನು ಬೇಕಾಗಿದೆ ಅದನ್ನೇ ನೀವು ಆರಿಸ್ಕೊಬೇಕಾಗಿದೆ ಇಲ್ಲಿ. ಓಕೆನಾ, ಪೀಸ್ಫುಲ್ ರೆಸಲ್ಯೂಷನ್ ಬರ್ತಿದೆ. ಗೆಟ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ದ ಸಿಚುಯೇಷನ್ ವಿಲ್ ಇಂಪ್ರೂವ್. ಓಕೆನಾ, ನಿಮ್ಮ ಈ ಸಿಚುಯೇಷನ್ ಇದೇ ಥರನೇ ಇರಲ್ಲ, ಇಂಪ್ರೂವ್ ಆಗುತ್ತೆ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.